ಹಾಯ್ ವೀಕ್ಷಕರೇ, ನಾನು ಇವತ್ತು ಶ್ರೀ ಕೃಷ್ಣಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ಚನ್ನಪಟ್ಟಣದಲ್ಲಿರೋದು. ಇದು ರಾಮನಗರ ಡಿಸ್ಟ್ರಿಕ್ಗೆ ಸೇರಿರೋದು. ಇದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಮೇಲಿರುವ ಕೃಷ್ಣನ ದೇವಸ್ಥಾನಕ್ಕೆ ಇದು ಬಹಳ ಪ್ರಸಿದ್ಧಿ. ಬಹಳ ಜನರು ಇಲ್ಲಿ ವಿಶೇಷವಾಗಿ ಬರ್ತಾರೆ. ಮತ್ತು ಇದು ಮಾಕ್ಳಿ ರಿಸರ್ವ್ ಫಾರೆಸ್ಟ್ಗೆ ಸೇರಿರೋದು. ಸುಮಾರು 2 ಕಿಲೋಮೀಟ್ರಷ್ಟು ನಾವು ಆಫ್ ರೋಡಲ್ಲಿ ಬಂದರೆ ನಾವು ಟ್ರೆಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ತಲುಪುತ್ತೀವಿ. ಇದು ಒಂದು ಚಿಕ್ಕದಾದ ಸುಂದರವಾದ ಟ್ರೆಕ್ಕಿಂಗ್ ಟ್ರೈಲು. ನಮಗೆ ದಾರಿಯುದ್ದಕ್ಕೂ ಬೆಟ್ಟ ಗುಡ್ಡಗಳು ಮತ್ತು ದೂರಕ್ಕೆ ನಾವು ಕನ್ವಾ ರಿಸರ್ವೇರ್ ಸಹ ನೋಡ್ಬೋದು. ಈ ಟ್ರೆಕ್ನ ಒಟ್ಟು ಡಿಸ್ಟೆನ್ಸ್ ಬಂದು 1 ಕಿಲೋಮೀಟ್ರ್ ಅಷ್ಟೇ. ಈ ಟ್ರೆಕ್ನ ದಾರಿ ಮೋಸ್ಟ್ಲಿ ಕಲ್ಲು ಬಂಡೆಯದ್ದೇ. ಮತ್ತು ಇಲ್ಲಿಗೆ ಬರೋರು ದಯವಿಟ್ಟು ಕ್ಯಾಪ್ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಬಿಸಿಲಿದೆ. ಹಾಗೆ ನೀರು ಮತ್ತು ತಿಂಡಿ ತಿನಿಸುಗಳನ್ನು ಕ್ಯಾರಿ ಮಾಡಿ, ಯಾಕಂದರೆ ಇಲ್ಲಿ ಸುತ್ತಮುತ್ತ ಯಾವುದೇ ಅಂಗಡಿಗಳಿಲ್ಲ. ತಿಂದಾದ ನಂತರ ದಯವಿಟ್ಟು ನಿಮ್ಮ ವೇಸ್ಟ್ನ ವಾಪಸ್ ನೀವೇ ತಗೊಂಡು ಹೋಗಿ. ಇಲ್ಲಿಂದ ನಾವು ಎತ್ತರದ ಹಾದಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಅದಕ್ಕಾಗಿ ಸಪೋರ್ಟ್ಗೆ ನಮಗೆ ಕಬ್ಬಿಣದ ರೇಲಿಂಗ್ ಸಹ ಇದೆ.
ಇಲ್ಲಿಂದ ನಮಗೆ ಗುಹೆಯೊಳಗಿನ ದೇವಸ್ಥಾನ ಕಾಣಿಸ್ತಾ ಇದೆ. ಮೊದಲು ಇಲ್ಲಿ ಬೆಟ್ಟದ ಮೇಲೆ ಏನಿದೆ ಅನ್ನೋದು ನೋಡ್ಕೊಂಡು ಬರೋಣ. ಇಲ್ಲಿಂದ ನಾವು ಪೂರ್ತಿ ರಾಮನಗರನ ನೋಡ್ಬೋದು. ಹಾಗೆ ನಮಗೆ ಕನ್ವಾ ರಿಸರ್ವೇರ್ಸ್ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ. ಇಲ್ಲಿಂದ ನಮಗೆ ಸನ್ರೈಸು ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಬೆಟ್ಟ 24 ಗಂಟೆ ತೆರೆದಿರುತ್ತೆ. ನಿಮ್ಮ ಸೇಫ್ಟಿ ನಿಮ್ಮ ಕೈಲಿರುತ್ತೆ, ಹುಷಾರಾಗಿ ಬನ್ನಿ. ಇಲ್ಲಿ ನಾವು ದೇವರ ಪಾದದ ಗುರುತನ್ನು ನೋಡಬಹುದು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ನಾವು ನೋಡ್ಬೋದು, ಇದು ತಾನಾಗೇ ಉದ್ಭವ ಆಗಿರುವ ಕೃಷ್ಣನ ಮೂರ್ತಿ ಬಂಡೆ ಮೇಲೆ. ಮತ್ತು ಇಲ್ಲಿಯ ಜನರಲ್ಲಿ ಬಹಳ ನಂಬಿಕೆ ಇದೆ, ಈ ಜಾಗದಲ್ಲಿ ತುಂಬ ದೈವಿಕ ಶಕ್ತಿ ಇದೆ ಅಂತ. ಆದ್ದರಿಂದ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ಆರಾಮಾಗಿ 2-3 ಗಂಟೆಗಳ ಕಾಲ ಪ್ರಕೃತಿಯ ನಡುವೆ ಕಾಲ ಕಳಿಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.